ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಯಾಟರ್ಡೆ ವೀಕೆಂಡ್. ಬೆಳಗ್ಗೆ ಎದ್ದು ಆಮ್ಲ ಐಸ್ ಕ್ಯೂಬ್ಸ್ಗೆ ಬಿಸಿನೀರು ಹಾಕ್ಕೊಂಡು ಕುಡಿದ್ವಿ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಪಡ್ಡು ಮಾಡೋಣ ಅಂತ ನಿನ್ನೆ ಮಧ್ಯಾಹ್ನನೇ ಎಲ್ಲ ನೆನೆಸಿಟ್ಟಿದ್ದೆ. ಜನರಲಿ ದುಬೈನಲ್ಲಿ ಎಲ್ಲ ಥರದ ರೆಡಿಮೇಡ್ ಹಿಟ್ಟುಗಳು ಸಿಗುತ್ತೆ. ಈವನ್ ಉದ್ದಿನ ವಡ ಬ್ಯಾಟರ್ ಕೂಡ ಸಿಗುತ್ತೆ. ಬಟ್ ಐ ಪ್ರಿಫರ್ ನಾನು ಮಾಡಿರೋ ಹಿಟ್ಟು. ಅವ್ರ ಮನೇಲಿದ್ದಾಗ ನನ್ನ ಜೊತೆ ಕಿಚನಲ್ಲಿ ಜಾಯ್ನ್ ಆಗ್ತಾರೆ. ಏನೇ ಮಾಡೋದಾದ್ರೂ ಸ್ವಲ್ಪ ಅದನ್ನು ಮಾಡಲಾ ಇದನ್ನು ಮಾಡಲಾ ಅಂತ ಕೇಳ್ಕೊಂಡು ಮಾಡ್ತಾರೆ. ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ಡಾಲ್ಫಿನ್ ಶೋಗೆ ಹೊರಟ್ವಿ. ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತಾರಲ್ಲ, ಟೈಮ್ ಅಂದ್ರೇ ಹಾಗೆ. ಯಾವುದೋ ಒಂದು ದೊಡ್ಡ ಬದಲಾವಣೆಗೆ ನಮಗೆ ಶಕ್ತಿ ತುಂಬ್ತಾ ಇರುತ್ತೆ. ನಾವೇನಾದ್ರು ಅಂದ್ಕೊಂಡಿರೋ ಕೆಲಸ ತಕ್ಷಣ ಆಗಬೇಕು ಅಂತ ಅಂದ್ಕೋತೀವಿ. ಆಗೇನಾದ್ರು ಆಗದೇ ಇದ್ದರೆ ಪ್ರಪಂಚನೇ ನಮ್ಮ ವಿರುದ್ಧ ನಿಂತಿದೆ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಕೆಲವು ನೋವುಗಳಿಗೆ ಅಥವಾ ಕೆಲವು ದುಃಖಗಳಿಗೆ ಸಮಯ ಕೊಟ್ಟಾಗ ಅಥವಾ ಧೈರ್ಯದಿಂದ ನಾವಿದ್ದಾಗ ಸಮಯನೇ ಮುಂದಿನ ದಾರಿ ತೋರಿಸುತ್ತೆ. ಇವತ್ತು ನಮಗೆ ಯಾವ ವಿಷಯ ನೋವು ಕೊಟ್ಟಿರುತ್ತೋ ಮುಂದೆ ಒಂದಿನ ಅದೇ ನಮಗೆ ಶಕ್ತಿಯಾಗಿ ನಿಲ್ಲೋಕ್ಕೆ ಕಥೆಯಾಗುತ್ತೆ. ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು. ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ, ಹೂವು ಮುಳ್ಳು ಎರಡು ಉಂಟು ಬಾಳಲತೆಯಲಿ.